ಹೊಯ್ಸಳದಲ್ಲಿ ಆ ಪಾತ್ರವನ್ನು ನೋಡಿದಾಗ ತುಂಬ ಖುಷಿ ಆಯ್ತು. ಅಬ್ಬಾ, ನವೀನಿಗೆ ಒಂದು ಸರಿಯಾದ ಮೇನ್ ಸ್ಟ್ರೀಮ್ ಕಮರ್ಷಿಯಲ್ ಚಿತ್ರದಲ್ಲಿ ಒಂದು ಒಳ್ಳೆಯ ಪಾತ್ರ ಸಿಕ್ತು ಅಂತ. ಅದಾದಮೇಲೆ ಸಲಾರಲ್ಲಿ ನೋಡಿ ನಿಜವಾಗ್ಲೂ ಇಲ್ಲೂ ನನಗೆ ಗೂಸ್ಬಂಪ್ಸ್ ಬರ್ತಾ ಇದೆ, ತುಂಬ ಖುಷಿ ಆಯಿತು. ರವಿಗೆ ಸಿಕ್ತಲ್ಲ ಇದು ಅಂತ. ಅದನ್ನು ಹೇಳದೇ ಇದ್ದಿದ್ದು ಒಂದು ರೀತಿಯಲ್ಲಿ ಖುಷಿನೇ ಇತ್ತು. ಇಲ್ಲದ್ರೆ ನಾನು ಏನೋ ಬೇರೆ ಭಾರಿ ಎಕ್ಸ್ಪೆಕ್ಟೇಷನಿಂದ ಹೋಗ್ಬಿಡ್ತಾ ಇದ್ನೋ ಏನೋ, ಬಟ್ ಹೇಳದೇ ಇದ್ದಿದ್ದು ಖುಷಿ ಆಯಿತು. ಆ್ಯಂಡ್ ಅಫ್ಕೋರ್ಸ್ ಪಾರ್ಟ್ 2ನಲ್ಲಿ ಏನು ಬರುತ್ತೆ ಗೊತ್ತು, ಬಿಕಾಸ್ ಆ ಮಟ್ಟಕ್ಕೆ ಆ ಪಾತ್ರವನ್ನು ಬಿಲ್ಡ್ ಮಾಡಿದ್ದಾರೆ ಅನ್ನೋದು. 3 ಪ್ರಶ್ನೆಗಳು ಸಲಾರ್ ಬಗ್ಗೆ, ಆಮೇಲೆ ಈ ಚಿತ್ರಕ್ಕೆ ಬಂದ್ಬೋಣ. ಒಂದು, ಫಸ್ಟ್ ಆಫ್ ಆಲ್ ಅದಕ್ಕೆ ಕರೆ ಯಾರ ಕಡೆಯಿಂದ ಬಂತು, ಹೇಗೆ ಬಂತು? ಆ್ಯಕ್ಚುಲಿ ಅದು 2ನೇ ಕರೆ ಆಗಿತ್ತು. ಫಸ್ಟ್ ಟೈಮ್ ಕಾಲ್ ಮಾಡಿದಾಗ ಅಸೋಸಿಯೇಟ್ ಒಬ್ಬರು ಕಾಲ್ ಮಾಡಿದ್ರು. ಕಾಲ್ ಮಾಡಿಬಿಟ್ಟು ಅವನ್ನ ಹೊಂದಿಸಿ ಬರೀರಿ ಪ್ರಮೋಷನ್ ಮಾಡ್ತಾಯಿದ್ವಿ. ಆ ಟೈಮಲ್ಲಿ ಕಾಲ್ ಮಾಡಿ ಹಿಂಗಿದೆ ಅಂತಂದರು ಪಾತ್ರ. ಸೊ ನಾನು ಆಲ್ರೆಡಿ ಹೊಯ್ಸಳ ಮಾಡ್ತಿದ್ನಲ್ಲ, ಮತ್ತಿನ್ನೇನಾದ್ರು ಒಂದು ನೆಗೆಟಿವ್ ಕ್ಯಾರೆಕ್ಟರ್ ತಗೋಬೇಕಂದ್ರೆ ಸ್ವಲ್ಪ ಬೇರೆ ಥರ ಇರಲಿ ಅಂದ. ಹಂಗಿರ್ಬೇಕಾದ್ರೆ ಸರ್ ಸಾರಿ ಅಂತ ಹೇಳಿದೆ. ನಾನು ಮತ್ತಿನ್ನು ದೇವರಾಣೆ ಕರೆಯಂಗಿಲ್ಲ ಇವರು ಅಂತ ಅಂದ್ಕೊಂಡಿದ್ದೆ. ಸೊ ಕ್ಷೇತ್ರಪತಿ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇತ್ತು ಬಸರೂರಲ್ಲಿ. ಆ ಕಡೆ ನಮಗೆ ಪ್ರಶಾಂತ್ ಸರ್ ಇದ್ದಾರೆ ಅಂತ ಗೊತ್ತಿಲ್ಲ. ಗೊತ್ತಾಯಿತು. ನಾವು ಮುಗಿಸ್ಕೊಂಡು ಕೆಳಗೆ ಬಂದ್ವಿ, ಅವರು ಬಂದಾಗ ನಾನು ಹೋಗಿ ಹೇಳಿದೆ, ಸಾರಿ ಆ್ಯಕ್ಚುಲಿ ಹಿಂಗಿತ್ತು, ಅದಕ್ಕೆ ನಾನು ಇಲ್ಲ ಅಂತ ಹೇಳಿದ್ದೆ ಅಂತ. ಎಷ್ಟು ಒಳ್ಳೆ ಆನ್ಸರ್ ಅಂದರೆ ಆ ಕಡೆಯಿಂದ, ಇಲ್ಲ ಅದೊಬ್ಬರು ಆ್ಯಕ್ಟ್ರ್ ಫ್ರೀಡಮ್, ಅದು ನಿಮಗೆ ಇಷ್ಟ ಆಗದೆ ಬಂದು ಏನು ಮಾಡೋಕ್ಕಾಗತ್ತೆ, ಮಾಡಿದ್ರು ಕೂಡ ನಮಗೆ ಇಷ್ಟ ಆಗಬೇಕಲ್ಲ, ಅಂದರೆ ಇಷ್ಟ ಇಲ್ಲದೆ ಬಂದು ಮಾಡೋದ್ರಲ್ಲಿ ಏನೂ ಇರೋಂಗಿಲ್ಲ ಅಂತ. ನಾನು ಓಕೆ ಅಂತ ಅಂದ್ಕೊಂಡು ಸುಮ್ಮನೆ ಮತ್ತು ಕಾನ್ವರ್ಸೇಷನ್ ಅಲ್ಲಿಗೆ ಮುಗೀತು. ಅವರು ಗುಲ್ಟು ಸಿನಿಮಾ ಬಗ್ಗೆ ಮಾತಾಡಿದ್ರು, ಅದಾದಮೇಲೆ ಹೊಯ್ಸಳದ ಬಗ್ಗೆ ಮಾತಾಡಿದ್ರು. ಗುಲ್ಟು ಅವರು ಲೇಟಾಗಿ ನೋಡಿದ್ರು ಅನ್ಕೋತೀನಿ. ಅದಾಗಿದ್ದು ಸ್ವಲ್ಪ ದಿವಸ ಆದಮೇಲೆ ಮತ್ತೆ ಕಾಲ್ ಬಂತು. ಕಾಲ್ ಬಂದ್ಬಿಟ್ಟು ಈ ಸರಿ ನಾನೇ ಹೇಳ್ತೀನಿ ಅಂತ. ಲಾಸ್ಟ್ ಟೈಮ್ ಅಸೋಸಿಯೇಟ್ ಅವರು ಒಂದು ಡಿಸ್ಕಸ್ ಮಾಡಿದ್ರು ಲೈನ್, ಈ ಸರಿ ನಾನೇ ಕ್ಲಿಯರಾಗಿ ಹೇಳ್ತೀನಿ ಬನ್ನಿ ಅಂತ ಅಂದ್ಬಿಟ್ಟು ಮತ್ತೆ ಕರೆದ್ರು. ಇದು ಬೇರೆ ಪತ್ರಕ್ಕೆ ಬನ್ನಿ ಅಂತ ಅಂದ್ಬಿಟ್ಟು ಕರೆದ್ರು. ನಿಮಗೆ ಇಷ್ಟ ಆದರೆ ಒಪ್ಕೊಳ್ಳೋರಂತೆ ಅಂತ. ಹೈದ್ರಾಬಾದಲ್ಲಿ ಕೂತ್ಕೊಂಡ್ವಿ, ಅವರೇ ಟಿಕೆಟ್ ಬುಕ್ ಮಾಡಿದ್ರು ಪ್ರೊಡಕ್ಷನ್ ಕಡೆಯಿಂದ. ಹೋಗಿ ಎಲ್ಲ ಹೇಳಿದ್ರು. ಹೇಳಿದ್ಮೇಲೆ ಸುಮ್ಮನೆ ಯೋಚನೆ ಮಾಡ್ತಾ ಇದೆ. ಪ್ರಶಾಂತ್ ಸರ್ ಎಕ್ಸ್ಪ್ಲೇನ್ ಮಾಡಿಬಿಟ್ಟು, ನಿಮಗೇನಾದ್ರು 0.1% ಏನಾದ್ರು ಡೌಟ್ ಇದ್ರೂ ಅಲ್ಲಿ ರೆಸ್ಪೆಕ್ಟ್ ಯುವರ್ ಕಾಲ್ ಬಟ್ ನನ್ನ ಪ್ರಕಾರ ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ, ನನಗೂ ಬೇಕು ಆ್ಯಂಡ್ ನಿಮಗೂ ಕೂಡ ಇದರಿಂದ ಚೆನ್ನಾಗಾಗತ್ತೆ. ಸೊ ದಯವಿಟ್ಟು ಯೋಚನೆ ಮಾಡಿ ಕಾಲ್ ತಗೊಳ್ಳಿ ಅಂತ. ಸೊ ಅವರು ಅಷ್ಟು ಹೇಳುವಂಥ ಅವಶ್ಯಕತೆ ಇಲ್ಲ, ಅಂದರೆ ಅವ್ರು ಆಲ್ರೆಡಿ ಆ ಮಟ್ಟದಲ್ಲಿ ಇದ್ದಾರೆ, ಅದನ್ನ ದಾಟ್ಕೊಂಡು ಬಿಟ್ಟಿದ್ದಾರೆ. ಬಿಕಾಸ್ ಹಿ ಎಕ್ಸ್ಟ್ರೀಮ್ಲಿ ರೆಸ್ಪೆಕ್ಟ್ ಹಿಸ್ ಆ್ಯಕ್ಟರ್ಸ್. ಆಮೇಲೆ ಭಾಳ ಪ್ರೀತಿಸ್ತಾರೆ ಆ್ಯಕ್ಟರ್ಸ್ಗಳನ್ನ. ನಾನು ಸೆಟ್ಟಲ್ಲೂ ಕೂಡ ನನಗೆ ಅದು ಎಕ್ಸ್ಪೀರಿಯನ್ಸ್ ಆಗೈತೆ. ಹಾಗೆ ಶುರು ಆಗಿತ್ತು. ನನಗೆ ಇಷ್ಟ ಆಯಿತು, ಮಾಡ್ತೀನಿ ಅಂತಂದೆ. ಸೆಟ್ಗೆ ಹೋದಾಗ ನಾನು ಅಂದ್ಕೊಂಡಿದ್ದೆ ಇವ್ರು ದೊಡ್ಡ ಬಜೆಟ್ ಸಿನಿಮಾ ಅಲ್ಲ, ಆರಾಮಾಗಿ ಶೂಟ್ ಮಾಡ್ತಾರೆ ಅಂತ. ಫಸ್ಟ್ ಡೇನೇ 2 ಸೀನ್ ಶೂಟ್ ಮಾಡಿಬಿಟ್ರು. ಟಪ ಅಂತ ಬ್ರೇಕ್ ಟೈಮ್ ಅಷ್ಟೊತ್ತಿಗೆ 2 ಸೀನ್ ಆಗೋಗ್ಬಿಡ್ತು. ಇರೋದೇ 4 ಸೀನ್ಗಳಲ್ವಾ, ಇನ್ನು 3 ಸೀನು, ಇನ್ನೊಂದು 2-3 ಮೌಂಟೇಜಸ್ ಅದೆಲ್ಲ ಇತ್ತು. ಸರ್ ನನಗೆ ಇನ್ನೂ ಈಗ ಅಡ್ಜಸ್ಟ್ ಆಗ್ತಾಯಿದ್ದೀನಿ ನಾನು ನಿಮ್ಮ ಫ್ರೀಕ್ವೆನ್ಸಿಗೆ, ಆಲ್ರೆಡಿ ಪಿಕ್ಚರೇ ಮುಗಿಸ್ಬಿಟ್ರಲ್ಲ ನೀವು ಅಂತಂದು. ನೀವೇನು ಅಂದ್ಕೊಂಡಿದ್ರೆ ದುಡ್ಡು ಐತೆ ಆರಾಮಾಗಿ ಒಂದೊಂದೇ ಶಾಟ್ ತೆಗಿತಾರೆ ಅಂದ್ಕೊಂಡಿದ್ರಾ ಅಂತ. ಆ್ಯಂಡ್ ಹಿ ವಾಸ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ಎವ್ರಿಥಿಂಗ್. ಭಾಳ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಕೂಡ. ಸೊ ದಿಸ್ ವಾಸ್ ದ ಹೋಲ್ ಸ್ಟೋರಿ. ಲವ್ಲಿ. ನನ್ನ 2ನೇ ಪ್ರಶ್ನೆನೂ ಕವರ್ ಮಾಡಿಬಿಟ್ರು. ಬಿಕಾಸ್ ನಂದೇನು ಅಂದರೆ, ಅವರ ಎಡಿಟಲ್ಲಿ ನಿಮಗೆ ನಾನು ಅದೇ ಅವ್ರಿಗೆ ಹೇಳ್ತಾ ಇದ್ದೆ, 5 ಸೆಕೆಂಡ್ಸ್ಗಿಂತ ಜಾಸ್ತಿ ಒಂದು ಶಾಟ್ ಇರೋದೇ ಇಲ್ಲ. ಸೊ ಹಾಗಿರುವಾಗ ನಿಮಗೆ ಏನಂತ ಹೇಳಿ ಏನು ಮಾಡಿಸ್ತಾರೆ ಅಂತ ಒಂದು ಪ್ರಶ್ನೆ ಇತ್ತು ನನಗೆ. ಆ್ಯಕ್ಚುಲಿ ಒಂದು ಶಾಟ್, ಅವನು ಫೋಟೋ ಕ್ಲಿಕ್ ಮಾಡ್ತಾನೆ ಕತ್ಲದಿಂದ ನಡ್ಕೊಂಡು ಹಿಂಗೆ ಬರ್ತಾ ಇರ್ತಾನೆ, ಬಂದ್ಬಿಟ್ಟು ಮಕ್ಕಳದರ ಹೆಣ್ಣಿಂಗ ಅಂತ ಕೇಳ್ತಾನೆ. ಅವ್ನು ಗಾಬರಿ ಆಗ್ತಾನೆ. ಇವನು ವಾಪಸ್ಸು ಚಿಲ್ಡ್ರನ್ಸ್, ಗರ್ಲ್, ಬಾಯ್ ಅದಿತ್ತಲ್ಲ, ಅದು ಎಂಟೈರ್ ಒಂದು ಶಾಟ್ ತೊಗೊಂಡ್ರು. ಆಮೇಲೆ ಬಂದ್ಬಿಟ್ಟು ಆ ಶಾಟ್ ಮುಗೀತು, ಅಲ್ಲೇನೂ ಹೇಳಲಿಲ್ಲ. ವಾಪಸ್ ಅದು ಶಾಟ್ ಮುಗಿದ್ಮೇಲೆ ಬಂದ್ಬಿಟ್ಟು ನಾನು ಇನ್ನೊಂದು ಸರಿ ಹೋಗ್ಬಿಡ್ಲಾ ಇದನ್ನ ಅಂತಂತಾನೆ. ಓಕೆ ಅಂತಂತ ಹೋದ್ಮೇಲೆ ಬಂದ್ಬಿಟ್ಟು ಮತ್ತೆ ಬಂದು ವಾಪಸ್ಸು ಚೂರು ಮುಂದೆ ಬಂದ್ಬಿಟ್ಟು ಹೇಳಿ ನನಗೆ ಅಂತಂದರು.
ಆಮೇಲೆ ಆ್ಯಂಡ್ ಆ ಕಡೆ ತಿರ್ಗಕ್ಕೆ ಹೋಗ್ಬಿಡಿ, ಇಲ್ಲೇ ಹೇಳಿ ಅಂತಂದ್ರು. ಹೌದಾ, ಬಟ್ ನಂಗೆ ಆ ಕಡೆ ನನಗೇನು ಇದು ಸಿಗ್ತಿಲ್ಲಲ್ಲ, ಅಂದರೆ ಆ ಕಡೆ ಏನಕ್ಕೆ ನಾನು ಹಂಗೆ ನಿಂತ್ಕೋಬೇಕು ಅಂತಂದ್ರೆ, ನೀವು ಮಾಡಿ ಅಂತ ಮಾಡಿದ್ಮೇಲೆ ಆಮೇಲೆ ಇವಾಗ ಬನ್ನಿ ಅಂತಂದ್ಬಿಟ್ಟು ಮಾನಿಟ್ರ್ ಹತ್ರ ಕರೆದ್ಬಿಟ್ಟು ಮಾನಿಟ್ರ್ ಹತ್ರ ಹಿಂಗೆ ತೋರಿಸ್ಬಿಟ್ಟು, ನೋಡಿದ್ರಾ ನನಗೆ ಕಂಪ್ಲೀಟಾಗಿ ನಾನು ಕಂಪೋಸ್ ಮಾಡೋ ಶಾರ್ಟ್ಸ್ ಎಲ್ಲ ಸ್ವಲ್ಪ ಎಡಿಟ್ ಪ್ಯಾಟರ್ನಲ್ಲೇ ಇರ್ತದೆ. ಪ್ರಾಬ್ಲಿ ನಿಮಗೆ ಅಲ್ಲಿ ಹಂಗೆ ಅನಿಸ್ದೇ ಹೋಗ್ಬೋದು, ಬಟ್ ಟ್ರಸ್ಟ್ ಮೀ, ನನ್ನನ್ನು ಟ್ರಸ್ಟ್ ಮಾಡಿ ಅಂತ ಅಂದ್ಬಿಟ್ರು. ಸಿ ಅಗೇನ್ ಅಷ್ಟು ಎಕ್ಸ್ಪ್ಲೇನ್ ಮಾಡೋವಂಥ ಅವಶ್ಯಕತೆ ಇಲ್ಲ, ಹೇಳ್ಬೋದು ಅವರು. ಇಲ್ಲ ನಾನು ಹೇಳ್ತೀನಿ ರೀ, ಅಲ್ಲಿ ನಾನು ಬಂದ್ಬಿಟ್ಟು ಮಾಡಿರಿ ಅಂತ ಹೇಳ್ಬೋದು. ಬಟ್ ಅವರು ಅಷ್ಟೇ ಪೊಲೈಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ, ಟೈಮ್ ತಗೊಂಡು ಎಕ್ಸ್ಪ್ಲೇನ್ ಮಾಡ್ತಾರೆ, ಹೇಳ್ತಾರೆ, ಕನ್ವಿನ್ಸ್ ಮಾಡ್ತಾರೆ. ನಾನು ನೋಡಿದಾಗ ನಿಜವಾಗ್ಲೂ ಸಖತ್ತಾಗಿತ್ತು. ಆ್ಯಂಡ್ ಇನ್ನೊಂದು ಶಾರ್ಟ್ನ ಅವ್ರು ಹೇಳಿದ್ರು, ಇಲ್ಲಿ ನೀವು ಏನು ಬೇಕಾದ್ರೂ ಮಾಡಿ ಅನ್ನೋ ಆ ಶಾರ್ಟ್ ನೀವು ನಡ್ಕೊಂಡು ಬಂದ್ಬಿಟ್ಟು ಅವ 2 ಹೆಡ್ಸ್ ಕಟ್ ಮಾಡೋಣ ಅಂತ ಅಂದ್ಬಿಟ್ಟು ಆ ಡೈಲಾಗ್ ಇತ್ತಲ್ಲ, ಅಲ್ಲಿ ನವೀನ್ ಯು ಹ್ಯಾವ್ ಆಲ್ ದ ಫ್ರೀಡಮ್, ನೀವು ಎಲ್ಲರ ನಿಂತ್ಕೊಳ್ರಿ, ನಂಗೆ ಜಸ್ಟ್ 5 ಸ್ಟೆಪ್ಸ್ ಆದಮೇಲೆ ನೀವು ಡೈಲಾಗ್ ಶುರು ಮಾಡಿರಿ ಅಂತ. ಶಿ ಈಸ್ ದ್ಯಾಟ್ ಪರ್ಟಿಕ್ಯುಲರ್ ವೆನ್ ಇಟ್ ಕಮ್ಸ್ ಟು ಶಾರ್ಟ್ಸ್. ಆಮೇಲೆ ನಂದು ಒಬ್ರದ್ದು ಲುಕ್ ಟೆಸ್ಟ್ಗೆ ಬೇರೆಯವ್ರ ಲುಕ್ ಟೆಸ್ಟ್ಗೆ ಇನ್ನೂ ಟೈಮ್ ತೊಗೊಂಡಿರ್ಬೋದು, ನನಗೆ ಗೊತ್ತಿಲ್ಲ. ಅಲ್ಲಿ ಬರುವಂಥ ಒಂದು ಸಣ್ಣ ಕ್ಯಾರೆಕ್ಟರ್ ಅಲ್ವಾ ಇದು, ಪಾರ್ಟ್ 1 ಹಾಂ. ಐ ಥಿಂಕ್ ಹಾಫ್ ಅ ಡೇ ಅವರ ಮೇಕಪ್ ಟೀಮು ಮತ್ತು ಕಾಸ್ಟ್ಯೂಮ್ ಟೀಮು ಮತ್ತು ಅವರು ಸಹ ಅಲ್ಲೇ ಇದ್ದರು, ಎಲ್ಲೂ ಹೋಗದೆ ಅಲ್ಲೇ ಇದ್ದು ಎಂಟೈರ್ ಹಾಫ್ ಡೇ ಅದು ಲುಕ್ ಟೆಸ್ಟ್ ಆಗಿದ್ದು. ಬಂದ್ಬಿಟ್ಟು ಸಣ್ಣದಾಗೂ ಇಲ್ಲ ಅದು ವಿಭೂತಿ ಚೆನ್ನಾಗಿ ಕಾಣಿಸ್ತಿಲ್ಲ, ಅದು ತೆಗೀರಿ, ಅದು ಬೇರೆ ಥರ ಹಾಕಿ, ಒಳ್ಳೆ ಪೇಂಟ್ ಹೊಡೆದಂಗಿದೆ, ತೆಗೀರಿ, ಬೇರೆ ಥರ ಹಾಕ್ಸಿ. ಆಮೇಲೆ ಮಾರ್ಕು ಹಿಂಗೆ ನಾನು ಸರ್ ದೊಡ್ಡದಾಗ್ಲಿಲ್ವಾ ಅಂತ, ಇರಲಿ ಒಂದು ನಿಮಿಷ ಇರಿ ಅಂತ ಅಂದ್ಬಿಟ್ಟು, ಇದು ಈ ಕಡೆ ಹಾಕಿದ್ರೆ ಅಂತ ಹಾಗೆ ವೆರಿ ಪರ್ಟಿಕ್ಯುಲರ್. ಈ ಕತ್ತು ಕೆಳಗೆ ಇಟ್ಕೊಂಡು ಮಾತಾಡುವಂಥದ್ದು ಅಥವಾ ತಲೆ ಬಗ್ಸಿಯೇ ಮಾತಾಡುವಂಥದ್ದು, ಅದು ನಿಮ್ಮ ಮ್ಯಾನರಿಸಮ? ಅದರಲ್ಲಿ ಆ್ಯಕ್ಚುಲಿ ಕುಂಟ್ಕೊಂಡು ಬರೋದಿದೆಯಲ್ಲ, ಅದನ್ನು ಒಂದು 2-3 ಸರಿ ಟ್ರೈ ಮಾಡಿದ್ವಿ. ಇಟ್ ವಾಸ್ ಹಿಸ್ ಇನ್ಪುಟ್. ಮಾತಾಡೋ ಸ್ಪೀಡು ಮತ್ತು ಇದು ಇತ್ತಲ್ಲ, ಅದನ್ನು ನಾವು ಡಿಸ್ಕಸ್ ಮಾಡ್ತಾ ಇರ್ಬೇಕಾದ್ರೆ ಒಂದು 2-3 ಹೇಳಿದಾಗ, ಇಲ್ಲ ಇದಕ್ಕೆ ಫಿಕ್ಸ್ ಆಗೋಣ, ಇದು ಚೆನ್ನಾಗಿದೆ ಅಂತ. ಇಂಟಿಮಿಡೇಟಿಂಗ್ ಅನಿಸ್ಬೇಕು ಅವನು ಅಂತ ಅನಿಸ್ದಾಗ ಒಂದು ಶಾರ್ಟ್ ಕೊಟ್ಮೇಲೆ ಇದೊಂಥರ ಚೆನ್ನಾಗಿದೆ, ಆ್ಯಕ್ಚುಲಿ ಇದು ಒಂದು ನಶೆಲಿದ್ದಂಗಿದೆ, ಒಂದು ಸ್ವಲ್ಪ ಏನೋ ಮಿಸ್ಟೀರಿಯಸ್ ಅನಿಸ್ತಾ ಇದೆ, ಎಕ್ಸಾಕ್ಟ್ಲಿ ಹಂಗೆ ಬೇಕು, ಥ್ರೂಔಟ್ ದ ಸಿನಿಮಾ ಇದು ಕ್ಯಾರಿ ಮಾಡೋಣ ಅಂತ. ಓಕೆ, ಸೊ ಇಷ್ಟು ಡಿಸ್ಕಷನ್ಸ್ ಆಗಿದೆ. ಸೊ ಡೀಟೇಲ್ಸ್ ಹೋಗುತ್ತೆ. ಐ ಥಿಂಕ್ ನವೀನ್ ಇಸ್ ಅ ಕಾನ್ಫಿಡೆಂಟ್ ಪರ್ಸನ್ ಬೈ ನೇಚರ್. ಇಲ್ಲಿದ್ರೆ ಸ್ವಲ್ಪ ಕಾಲು ನಡ್ಕ ಬರುತ್ತೆ, ಅಲ್ಲಿ ಹೋಗಿ ಆ ಸೆಟ್ಟಲ್ಲಿ ನಿಂತು ಇಲ್ಲಿ ಸುತ್ತಮುತ್ತಲು ನೋಡಿದ್ರೆ ಎಲ್ಲರೂ ಎಂಥವ್ರಿದ್ದಾರೆ, ಪ್ಲಸ್ ನಮ್ಗೆ ಈ ಥರ ಬಿಲ್ಡಪ್ ರೋಲ್ ಬೇರೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಐ ಥಿಂಕ್ ಅಲ್ಲ, ಇಟ್ ಡಸಂಟ್ ಇಟ್ ಅದು ನಿಮ್ಗೆ ಹೇಳ್ಕೋಬೇಕಾ? ಅಂದರೆ ಇಂಟಿಮಿಡೇಟ್ ಆಗಬೇಡ, ನೀನು ಇರೋ ಸಲಾರ್ ಸೆಟ್ಟಲ್ಲಿ ತಲೆಗಡ್ಸ್ಕೊಬೇಡ, ನಿನ್ನ ಪಾತ್ರ ಏನು ಮಾಡು ಅಂತ ಹೇಳ್ಕೋಬೇಕಾಗದು ಬರುತ್ತಾ? ಗೊತ್ತು, ಪ್ರಾಬಬ್ಲಿ ಹೂ ಆಲ್ ಕಮ್ಸ್ ಫ್ರಮ್ ಥಿಯೇಟರ್ ಅಲ್ಲ, ಅಲ್ಲಿಂದ ಬಂದಿರೋದೇನಾದ್ರೆ ಗೊತ್ತಿಲ್ಲ. ಅಂದರೆ ಅದು ಒಂದು ಸ್ವಲ್ಪ ಕಾನ್ಫಿಡೆನ್ಸ್ನ ಬೂಸ್ಟ್ ಮಾಡಿಬಿಟ್ಟಿರುತ್ತೆ ಫ್ರಮ್ ದ ಬೇಸಿಕ್. ಒಂದು ಅದಾದಮೇಲೆ ಅದಲ್ಲದೆ ಹೋದರೂ ನನಗೆ ಆಮೇಲೆ ಮರುಗ್ತೀವಿ ಗೊತ್ತಾ, ಅಂದರೆ ಅಯ್ಯೋ ಇದು ಹೇಳ್ಬಿಡ್ಬೇಕಿತ್ತು ಅಂತ. ಅದು ನನಗೆ ಇಷ್ಟ ಆಗೋದಿಲ್ಲ. ಸೊ ಅದಕ್ಕೆ ಅದು ದೊಡ್ಡ ಸೆಟ್ ಆಗಲಿ ಯಾರೇ ಇರಲಿ, ನನ್ನ ಹೊಯ್ಸಳ ಕ್ಲೈಮ್ಯಾಕ್ಸ್ ಶೂಟ್ ಮಾಡ್ಬೇಕಾದ್ರೆ ಯಾವುದೋ ಒಂದಿಷ್ಟು ಕನ್ವಿನ್ಸ್ ಆಗ್ತಿರ್ಲಿಲ್ಲ ವಿಷಯಗಳು, ನಾನು ಆ್ಯಕ್ಚುಲಿ ನಿಲ್ಸ್ರಿ ಅಂತ ಸ್ಟಾಪ್ ಮಾಡಿಬಿಟ್ಟಿದ್ದೆ. ಆ್ಯಂಡ್ ಆ ಪ್ರಿವಿಲೇಜ್ ಕೂಡ ಸಿಗ್ತಾ ಹೋಗಿರುತ್ತೆ ಆ್ಯಕ್ಟ್ರಿಗೆ, ಡೈರೆಕ್ಟರ್ಸ್ ಜೊತೆಗೆ. ಅದು ಗೊತ್ತಾಗತ್ತೆ, ನೀವು ಒಂದು ಜರ್ನಿ ಮಾಡ್ತಾ ಗೊತ್ತಾಗುತ್ತೆ. ನಾನು ನಿಲ್ಸಿ ಕೇಳಿದೆ, ಇಲ್ಲ ಇದು ಯಾಕೋ ಕನ್ವಿನ್ಸಿಂಗ್ ಅನಿಸ್ತಿಲ್ಲ ಅಂತ. ಆ ಫ್ರೀಡಮ್ ಇವ್ರೂ ಕೊಟ್ಟಿದ್ರು ನನಗೆ. ವೆರಿ ಫಸ್ಟ್ ಶಾಟ್ ಆಫ್ ದ ಸಲಾರ್ ವಾಸ್ ನಾಟ್ ಇನ್ ಸಲಾರ್. ಆ ಸೀಕ್ವೆನ್ಸ್ ಇಲ್ಲ, ಬಿಕಾಸ್ ಈ ಕ್ಯಾರೆಕ್ಟರ್ನ ಆಮೇಲೆ ಲೇಟರ್ ಆನ್ ಡೆವಲಪ್ ಆಗಿರೋದ್ರಿಂದ ಅಷ್ಟೊತ್ತಿಗೆ ಸಿನಿಮಾ ಕೊನೆಯದಾಗಿ ಶೂಟ್ ಆಗಿದೆ ನನ್ನ ಪಾರ್ಟು ಸಲಾರಲ್ಲಿ. ಅದಕ್ಕೆ ನಾನು ಯಾರನ್ನೂ ಭೇಟಿಯಾಗಿಲ್ಲ, ನಾನು ಮತ್ತು ಗರುಡರಾಮ ಬಿಟ್ಟರೆ ಮಿಕ್ಕಿದವ್ರನ್ನ ಯಾರನ್ನೂ ಭೇಟಿಯಾಗಿಲ್ಲ ನಾನು. ಫಸ್ಟ್ ಶಾಟ್ ಬರ್ತಿರ್ಬೇಕಾದ್ರೆ ನನಗೆ ಈ ಕ್ಯಾರೆಕ್ಟ್ರು ಅವ್ರು ಹೇಳಿದಾಗ ನನಗೊಂದು ತಲೆಯಲ್ಲಿ ಇರ್ತದಲ್ಲ. ಸೊ ಒನ್ಸ್ ಅಗೇನ್ ಅವ್ರದ್ದು ಪಾಯಿಂಟ್ ಆಫ್ ವ್ಯೂ ಮತ್ತು ಶಾರ್ಟ್ ಎಡಿಟ್ಸು ಅದು ನಾನು ಹಿಂಗೆ ಬರ್ತಾಯಿದ್ದೀನಿ, ಬಂದ್ಬಿಟ್ಟು ನನಗೆ ಅನಿಸ್ತಿದೆ, ನಾನು ಹಿಂಗೆ ಲುಕಪ್ ಮಾಡ್ಬಿಟ್ಟು ಹೇಳ್ತಿದ್ದೀನಿ.
ಅವರು 2 ಶಾಟ್ ಇಟ್ಟಿದ್ದಾರೆ, ಒಂದು ಸ್ಟ್ರೇಟ್ ಬರ್ತಿದೆ, ಒಂದು ಲೋ ಆ್ಯಂಗಲ್ ಇದೆ. ಬಂದ್ಬಿಟ್ಟು ಒಂದ್ಸರಿ ಹೇಳಿದ್ರು, ನಾನು ಮತ್ತೆ ಅದನ್ನೇ ಮಾಡಿದೆ, ಮತ್ತೆ ವಾಪಸ್ ಕರೆದ್ಬಿಟ್ಟು ಇಲ್ಲ ಹೆಡ್ ಡೌನಲ್ಲೇ ಹೋಗೋಣ ಅಗೇನ್ ಹಿ ಯೂಸ್ ದಟ್ ವರ್ಡ್, ಟ್ರಸ್ಟ್ ಮೀ ಚೆನ್ನಾಗಿರುತ್ತೆ ಹೆಡ್ ಡೌನಲ್ಲಿ ಹೋಗೋಣ ಅಂತ. ಆ್ಯಂಡ್ ಅದು ಇದು ಗಂಟೆ ಹೊಡೆದಾಗ ಎಲ್ಲರೂ ಸೀಸ್ ಫೈರ್, ಆ ಟೈಮಲ್ಲಿ ಎಲ್ಲರೂ ತಿರುಗಿ ನೋಡ್ತಾರೆ ಗೊತ್ತಾ. ಅಲ್ಲಿ ಆ ಶಾಟ್ ಕೊಡಬೇಕಾದ್ರೆ ಇನ್ಸ್ಟೆಂಟಾಗಿ ಸಿಕ್ಕಂಥ ಒಂದು ಚಿಕ್ಕ ಐಡಿಯಾ ಅದು. ಎಲ್ರಿಗೂ ಆ ವರ್ಡ್ ಬಗ್ಗೆ ಗೊತ್ತು, ಇವನೊಬ್ಬ ಮಾತ್ರ ಆಚೆ ಕಡೆಯಿಂದ ಬಂದಿರೋನು. ಈ ಅವನಿಗೆ ಏನಕ್ಕೆ ಎಲ್ಲರೂ ಹಿಂಗೆ ರಿಯಾಕ್ಟ್ ಮಾಡ್ತೀರ ಅಂತ ಅನ್ಸ್ಬೋದಲ್ವಾ ಅಂತಂದಾಗ ಸೂಪರ್ಬ್, ವಿಲ್ ಗೋ ವಿತ್ ದ್ಯಾಟ್, ಸೂಪರ್ಬ್ ಹೋಣ ಅಂತ ಅಂದ್ಬಿಟ್ಟು ಶಾರ್ಟ್ ಸಿಕ್ಕಿತ್ತು, ಮತ್ತೆ ವಾಪಸ್ ಶೂಟ್ ಮಾಡಿದ್ರು ಅದೊಂದು ಶಾರ್ಟ್ನ, ಇಲ್ಲ ಹೋಣ ಅಂತ. ಆ್ಯಂಡ್ ಅವ್ರಿಗೆ ಟೈಮಿಂಗ್ ಮೇಲೆ ತುಂಬ ವರ್ಕ್ ಮಾಡ್ತಾರೆ. ನಾನು ಕೇಳಿದ್ದೆ, ಸರ್ ನನಗೆ ಆ್ಯಕ್ಚುಲಿ ನಿಮ್ಮದು ವೇ ಆಫ್ ಏನೋ ಶಾರ್ಟ್ ಟೇಕಿಂಗ್ ಆಗಲಿ ಅಥವಾ ನೀವು ಕೇಳ್ತಿರೋದಾಗಲಿ ನಂಗೆ ಸ್ವಲ್ಪ ಹೊಸದಾಗಿದೆ ಸರ್, ನನಗೆ ಕನ್ವಿನ್ಸಿಂಗ್ ಅನಿಸ್ತಿಲ್ಲ ನನಗೆ ಫಸ್ಟ್ ಡೇ ಅಂತೂ ಪೂರ್ತಿ ಅಂತ. ಆ ಫ್ರೀಡಮ್ ಕೊಟ್ಟಿದ್ರು ಅನ್ನೋ ಕಾರಣಕ್ಕಾಗಿ, ಇಲ್ಲಾಂದರೆ ಕೇಳ್ತಿರ್ಲಿಲ್ಲ, ಮುಗಿಸ್ಕೊಂಬಂದಿರುವೇನೋ. ಬಟ್ ಒಳಗೆ ಕಾಡ್ತಿರುತ್ತಲ್ಲ, ಆಮೇಲೆ ಮುಂಚೆಯಿಂದ ಅದು ಫಿಕ್ಸ್ಡ್ ಅಲ್ಲ, ಇಲ್ಲ ಕೇಳ್ಬಿಡೋಣ ಏನಾರು ಆಗಲಿ ಅಂತ, ನೆಕ್ಸ್ಟು ಮಾಡ್ತೀವೋ ಇಲ್ಲೋ ಗೊತ್ತಿಲ್ಲ, ಕೇಳ್ಬಿಡೋಣ ಅಂತ. ಹಂಗೆ ಕೇಳಿದಾಗ ಅವ್ರು ಹೇಳಿದರು, KGF ಮಾಡೋ ಟೈಮಲ್ಲೂ ಕೂಡ ಆ್ಯಕ್ಟರ್ಗೆ ಅವ್ರದ್ದೊಂದು ಪರ್ಸೆಪ್ಷನ್ ಇರುತ್ತೆ, ಮತ್ತು ಅವ್ರ ವೇ ಆಫ್ ಅವ್ರದ್ದೊಂದು ಇರುತ್ತೆ, ಅವ್ರ ಇಮೇಜು. ಅಥವಾ ಈಗ ನನಗೆ ಇಮೇಜ್ ಅನ್ನೋದಿಲ್ಲ, ಅಂದರೆ ಸದ್ಯದ ಮಟ್ಟಿಗೆ ಚಿಕ್ಕದಾಗಿ ಬಂದಿರ್ಬೋದು. ಬಟ್ ಯಶ್ ಅವರು ಅಂತಂದಾಗ ಅಷ್ಟು ವರ್ಷಗಳವರೆಗೂ ಅವರು ಒಂದು ಇಮೇಜ್, ಅವ್ರಿಗೆ ಅಂತ ಫ್ಯಾನ್ ಫಾಲೋಯಿಂಗ್ ಅಂತ ಇರುತ್ತೆ. ಒಂದು ಶಾಟ್ ಅಂತ ಬಂದಾಗ ನಾವು ಅಷ್ಟೇ ಡಿಸ್ಕಸ್ ಮಾಡಿದ್ದಿದೆ, ಕನ್ವಿನ್ಸ್ ಆಗದೇ ಇರೋ ಥರ ಡಿಸ್ಕಸ್ ಮಾಡಿ ಸೀನ್ನ ಶೂಟ್ ಮಾಡಿದ್ದಿದೆ ಇನಿಷಿಯಲಿ. ಆಮೇಲೆ ಹೋಗ್ತಾ ಕನ್ವಿನ್ಸ್ ಆಗಿದ್ವಿ. ನಾನು ವರ್ಕ್ ಮಾಡೋದು ರಿದಮ್ ಮೇಲೆ ವರ್ಕ್ ಮಾಡ್ತೀನಿ ಅಂತೇಳಿ. ಕರೆಕ್ಟ್. ಸೊ ಆಮೇಲೆ ರಜನಿಕಾಂತ್ ಸರ್ದು ಮತ್ತು ಎಲ್ಲ ಕಮರ್ಷಿಯಲ್ ಹೀರೋಗಳದ್ದು ಎಕ್ಸಾಂಪಲ್ ಕೊಟ್ಟಿದ್ರು. ರಿದಮ್ ಇರುತ್ತೆ ನೋಡಿ ನೀವು, ಆ್ಯಕ್ಚುಲಿ ಒಂದು ಕಮರ್ಷಿಯಲ್ ಮೀಟ್ರು ರಿದಮ್ ಅಂತ ಇರುತ್ತೆ, ನಂಗೆ ಅಲ್ಲಿ ಪಂಚ್ ಆಗಬೇಕದು ಶಾರ್ಟ್ ಹಂಗೆ ಅಂತ ಇಷ್ಟು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ದೆನ್ ನಂಗೆ ಆ ಟೈಮಿಂಗೇ ಬೇಕು ಅಂತ ತಗೊಂಡು. ಓವರ್ ಆಲ್ ಎಷ್ಟು ದಿನ ಶೂಟ್ ಮಾಡಿದ್ರಿ ನೀವು ಸಲಾರ್ಗೆ? 3 days. ಫಸ್ಟ್ ಡೇನೇ ಒಂದು ಮುಕ್ಕಾಲು ಭಾಗ ಶೂಟ್ ಮಾಡಿದ್ರು, ಇನ್ನು 2 ದಿವಸ ಒಂದೊಂದು ಶಾಟು, ಬಿಕಾಸ್ ಬೇರೆ ಶೂಟ್ ಮಾಡ್ತಾಯಿದ್ರು. ಸೊ ಆ ಲೊಕೇಶನ್ನಲ್ಲಿ ಆ ಹೆಲಿಕಾಪ್ಟರ್ ಶಾಟ್ ಒಂದು ಈವ್ನಿಂಗ್ ಏನೋ ಆಫ್ಟರ್ನೂನ್ ಟು ಈವ್ನಿಂಗ್ ತೊಗೊಂಡಿದ್ವಿ. ಮತ್ತು ಇನ್ನೊಂದು ದೇವ್ರ ಹತ್ರ ಕೂತಿರ್ತಾನೆ ತಿರುಗಿ ನೋಡ್ತಾನಲ್ಲ ಶಾಟ್, ಸಂಜೆವರೆಗೂ ಅದೇ ಸೆಟ್. ನಿಮ್ಗೆ ಅದಕ್ಕೆ ಅಷ್ಟೇನೆ ಹೇಳೋದು, ಇಲ್ಲಿ ಕೂತಿರ್ತೀರಿ ಹೀಗೆ ಟರ್ನ್ ಆಗ್ತೀರಿ? ಇಲ್ಲ, ಆ ಶಾರ್ಟ್ನ ಸಿನಿಮಾಲಿ ಅಂತ, ಈ ಮಿಕ್ಕಿದೆಲ್ಲ ಶಾರ್ಟ್ಗಳಿಗೂ ಕೂಡ ಹಿನ್ನೆಲೆ ಇತ್ತು, ಮತ್ತೆ ಮುಂದೆ ಏನಾಗುತ್ತೆ ಅಂತ ಇತ್ತು. ಈ ಶಾರ್ಟ್ಗೂ ಕೂಡ ಎಕ್ಸ್ಪ್ಲೇನ್ ಮಾಡಿದ್ರು, ಅಂದರೆ ಆ್ಯಕ್ಚುಲಿ ಅದು ಟ್ರೈಲರ್ ಶಾರ್ಟ್ ಅಂತ ಶೂಟ್ ಮಾಡಿದ್ದು. ಅದು ಮಾಡಬೇಕಾದ್ರೂ ಕೂಡ ಇದೆಲ್ಲ ನಡೀತಾ ಇರುತ್ತೆ ಅನ್ನೋದನ್ನ ತಲೆಯಲ್ಲಿರಲಿ. ಸಂಬಡಿ ಕಮ್ಸ್ ಟು ಯು ಆ್ಯಂಡ್ ನಿಮ್ಗೆ ಗೊತ್ತಾಗತ್ತೆ ವಿಷಯ, ದೆನ್ ಯು ಟರ್ನ್ ಅಂತ ಅಂದ್ಬಿಟ್ಟು ಹೇಳಿದರು. ಡೀಟೇಲ್ಸ್ ಕೊಡ್ತಾರೆ. ನಾನು ಅದೇ ಸೆಟ್ಟಲ್ಲೇ ಶೂಟ್ ಮಾಡ್ತಾ ಇದ್ವಾ, ಅದೇ ಫ್ಲೋರಲ್ಲಿ. ಹಿಂದಿನ ದಿವಸ ಅಲ್ಲಿ ಪಕ್ಕದಾಗಿ ಶೂಟ್ ಮಾಡಿದ್ವಿ, ಅಲ್ಲಿದ್ವಿ ನಾವು, ಏನೂ ಇರಲಿಲ್ಲ. ನೆಕ್ಸ್ಟ್ ಡೇ ಬೆಳಗ್ಗೆ ಅಷ್ಟು ಹೋಗೋಷ್ಟರಲ್ಲಿ ದೊಡ್ಡ ಮೂರ್ತಿ ಇತ್ತು. ಅದು ಬನ್ನಿರಿ ನಿಮಗೋಸ್ಕರ ಒಂದು ದೊಡ್ಡ ಮೂರ್ತಿ ಕಟ್ಸಿದ್ದೀವಿ ಅದನ್ನು ಕರೆದ್ಬಿಟ್ಟು ತೋರಿಸಿ ಎಕ್ಸ್ಪ್ಲೇನ್ ಮಾಡಿದ್ರು. ಶೋರ್.